ವೆಲ್ಕಮ್ ಬ್ಯಾಕ್. ಕರಾವಳಿಯಲ್ಲಿ ಕಂಬಳದ ಕಲರವ ಶುರುವಾಗಿದೆ. ಕೊಬ್ಬಿದ ಕೋಣಗಳು ಕೆಸರುಗದ್ದೆಯಲ್ಲಿ ಓಡ್ತಾ ಇದ್ರೆ ನೋಡುಗರು ಹುಚ್ಚೆದ್ದು ಕುಣಿತಿದ್ದಾರೆ. ತುಳುವರ ಅದ್ದೂರಿ ಉತ್ಸವಕ್ಕೆ ಆಗಮಿಸಿದ್ದ ಮೇರಿ ಕೋಮ್ ಫುಲ್ ಖುಷ್ ಆಗಿದ್ದಾರೆ. ಕಣ್ಮನ ಸೆಳೆದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳ. ಕೋಣಗಳ ಓಟದ ಗತ್ತು ಮೇರಿ ಕೋಮ್ ಝಲಕ್. ಕಂಬಳ ಅಂದ್ರೆ ಕರಾವಳಿಗರ ಹೆಮ್ಮೆಯ ಸಂಕೇತ. ಕೆಸರುಗದ್ದೆಯಲ್ಲಿ ಕೋಣಗಳು ಓಡೋದನ್ನ ನೋಡೋದಕ್ಕೆ ಅಂತಾನೆ 10 ಊರಿಂದ ಜನ ಸೇರ್ತಾರೆ. ಕೋಣದ ಓಟದ ಜೊತೆಗೆ ಪ್ರತಿಷ್ಠೆಯ ಅಖಾಡವೂ ಸಜ್ಜಾಗುತ್ತೆ. ಕೊಬ್ಬಿದ ಕೋಣಗಳು ಕಾಲ್ಕೆರೆದು ಅಖಾಡಕ್ಕಿಳಿದ್ರೆ ಶರವೇಗದಲ್ಲಿ ಗುರಿ ಮುಟ್ತವೆ. ಈ ಮಿಂಚಿನ ಓಟ ನೋಡೋದಕ್ಕೆ ಅಂತ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಎಂಟ್ರಿ ಕೊಟ್ಟಿದ್ರು. 9ನೇ ವರ್ಷದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕ್ಕೆ ಜನ ಫಿದಾ ಆಗಿದ್ದಾರೆ. ಮಂಗಳೂರು ನಗರದೊಳಗೆ ನಡೆದ ಏಕೈಕ ಕಂಬಳ ಅಂದ್ರೆ ಅದು ಮಂಗಳೂರು ಕಂಬಳ. 9ನೇ ವರ್ಷವೂ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳ ಅದ್ದೂರಿಯಾಗಿ ನಡೆದಿದೆ. 9ನೇ ವರ್ಷ ಆಗಿದ್ರಿಂದ 9 ವಿವಿಧ ಚಟುವಟಿಕೆಗಳು ನಡೆದವು. ಈ ಸ್ಪರ್ಧೆಯಲ್ಲಿ ಒಟ್ಟು 142 ಜೋಡಿ ಕೋಣಗಳು ಭಾಗವಹಿಸಿದ್ವು. ರಂಗ್ದ ಕೂಟ ಹೆಸರಲ್ಲಿ ಚಿತ್ರಕಲಾ ಸ್ಪರ್ಧೆ, ರಂಗ್ದ ಕಿನ್ಯ, ರಂಗ್ದ ಎಲ್ಯ, ರಂಗ್ದ ಮಲ್ಲ ಹಾಗೂ ರಂಗ್ದ ಕೂಟದ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಮಂಗಳೂರು ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂಥ 24 ಕಂಬಳಗಳನ್ನು ನೀವು ಗಮನಕ್ಕೆ ತಗೊಂಡ್ರೆ ಬರೀ ಮಂಗಳೂರು ಕಂಬಳದಲ್ಲಿ ಮಾತ್ರ ನಿಮಗೆ ಯುವಕರು ಕಾಣುವಂಥದ್ದು. ನೀವು ಆ್ಯಾವ್ರೇಜ್ ತಗೊಳ್ಳುವಾಗ ನಮ್ಮ ಮಂಗಳೂರು ಕಂಬಳದ ಆ್ಯಾವ್ರೇಜ್ ಏಜು 30-35. ಮಿಕ್ಕಿದ್ದೆಲ್ಲ ಕಂಬಳ 45-50 ವರ್ಷದ ವಯೋಮಿತಿ ಇರುತ್ತೆ. ಮಿಕ್ಕಿದ್ದು ಎಲ್ಲರೂ ನಮ್ಮ ಯುವಕರಿರುವಂತಹ ತಂಡ ಬಹಳ ಯಶಸ್ವಿಯಾಗಿ 9 ವರ್ಷಗಳ ಈ ಒಂದು ಕಾಲ ನಿರಂತರವಾಗಿ ಯಶಸ್ವಿ ಕಂಬಳವನ್ನು ನಡೆಸಿಕೊಂಡು ಬರ್ತಿದ್ವಿ. ಈ ಬಾರಿಯ ಕಂಬಳದಲ್ಲಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಮಾಜಿ ರಾಜ್ಯಸಭಾ ಸದಸ್ಯೆ ಮೇರಿ ಕೋಮ್ ಕೂಡ ಭಾಗವಹಿಸಿದ್ರು. ಕೋಣಗಳ ಓಟವನ್ನ ಕಣ್ತುಂಬಿಕೊಂಡ ಮೇರಿ ಕೋಮ್ ಫುಲ್ ಖುಷ್ ಆಗಿದ್ದಾರೆ. When I come here, that connection that attaches, that I feel, and I feel so happy that people so much craze, like for this Kamla event, and this is really unique, I should say. In Manipur, that we call Thangta. This is for a special in Manipur. So that is unique in Manipur, like here in Kamla in Bangalore. Yes. ಒಟ್ನಲ್ಲಿ ಡಿಸೆಂಬರ್ ಶುರುವಾಯಿತು ಅಂದ್ರೆ ತುಳುನಾಡಲ್ಲಿ ಕಂಬಳದ ಕಂಪು ಶುರುವಾಗುತ್ತೆ. ಕೋಣಗಳ ಜಿದ್ದಿನ ಓಟ ನೋಡೋದಕ್ಕೆ ಅಂತಾನೆ ಸಾವಿರಾರು ಜನ ಸೇರ್ತಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.